ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಅದಕ್ಕೂ ಮುಂಚಿತವಾಗಿ ಈಗ ಪ್ರಧಾನಿ ನರೇಂದ್ರ ಮೋದಿಗೋಸ್ಕರ ಸಿದ್ಧವಾಗಿದೆ ವಿಶೇಷ ಹಾರ ಹಾಗೆಯೇ ಪೇಟ. ಅಡಿಕೆಯಿಂದ ವಿಶೇಷ ಪೇಟ ಮತ್ತೆ ಹಾರವನ್ನು ತಯಾರು ಮಾಡಲಾಗಿದೆ. ತುಮಕೂರಿನ HAL ಘಟಕದಲ್ಲಿ ಪೇಟ ಹಾರ ಹಾಕಿ ಅವರನ್ನ ಸ್ವಾಗತ ಮಾಡೋದಕ್ಕೆ ತಯಾರಿಗಳು ನಡೆದಿದೆ. ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಅವರು ಮೋದಿಗೆ ಬೆಳ್ಳಿಯ ಫೋಟೋ ಉಡುಗೊರೆಯಾಗಿ ಕೊಡ್ತಾರೆ. ಅದಕ್ಕೆ ಬೇಕಾದಂತ ತಯಾರಿ ಮಾಡ್ಕೊಂಡಿದ್ದಾರೆ. ಶ್ರೀ ಗೋಸಲ ಚನ್ನ ಬಸವೇಶ್ವರ ಸ್ವಾಮಿ ಹಾಗೇನೆ ಕಾಯಕ ಯೋಗಿ ಶ್ರೀ ಗುರು ಸಿದ್ದರಾಮೇಶ್ವರ ಫೋಟೋ ಉಳ್ಳ ಉಡುಗೊರೆಯನ್ನ ನರೇಂದ್ರ ಮೋದಿ ಅವರಿಗೆ ನೀಡೋದಕ್ಕೆ ತಯಾರಿಗಳು ನಡೆದಿದೆ. ಈಗ ಯಾವ ಪ್ರದೇಶಕ್ಕೆ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾರೆ, ಸೊ ಅಲ್ಲಿನ ವಿಶೇಷ ಉಡುಗೊರೆಯನ್ನ ನರೇಂದ್ರ ಮೋದಿ ಅವರಿಗೆ ಪ್ರತಿ ಬಾರಿ ಕೊಡೋದನ್ನ ನಾವು ಗಮನಿಸ್ಕೊಂಡು ಬಂದಿದ್ದೀವಿ. ಈ ಸಲ ತುಮಕೂರಿಗೆ ಅವರು ಭೇಟಿಯನ್ನ ಕೊಡ್ತಾ ಇರೋದ್ರಿಂದ ಆ ಜಿಲ್ಲೆಯ ವಾಣಿಜ್ಯ ಬೆಳೆಗಳಲ್ಲಿ ಒಂದಾದಂತ ಅಡಿಕೆ ಗೋಟುಗಳಿಂದಲೇ ತಯಾರು ಮಾಡಿರುವಂತ 300 ಗ್ರಾಂ ತೂಕದ ಅಡಿಕೆ ಪೇಟ ಮತ್ತೆ 1.5 kg ತೂಕದ ಗುಂಡು ಅಡಿಕೆಯಿಂದ ತಯಾರು ಮಾಡಿರುವಂತ ಅಡಿಕೆ ಹಾರ, ಇದ್ರ ಜೊತೆಗೆ ಶಿವಕುಮಾರ ಶ್ರೀಗಳ ಪ್ರತಿಮೆಯನ್ನ ಮೋದಿ ಅವರಿಗೆ ನೀಡಿ ಗೌರವವನ್ನ ಸಮರ್ಪಣೆ ಮಾಡೋದಕ್ಕೆ ಅಲ್ಲಿನ ಜಿಲ್ಲಾಡಳಿತ ತಯಾರಿಗಳನ್ನ ಮಾಡಿಕೊಂಡಿದೆ. ಅಂದ್ರೆ ಜಿಲ್ಲೆಯ ಜನರ ಪರವಾಗಿ ನರೇಂದ್ರ ಮೋದಿ ಅವರಿಗೆ ಈ ಎಲ್ಲ ಉಡುಗೊರೆಗಳನ್ನ ಜಿಲ್ಲಾಡಳಿತ ಕೊಡುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ತುಮಕೂರು ರಿಪೋರ್ಟರ್ ವಿಠಲ್ ಕುಮಾರ್. ವಿಠಲ್ ಕುಮಾರ್, ಈಗ ಅಡಿಕೆ ತುಮಕೂರು ಭಾಗದಲ್ಲಿ ಒಂದು ಪ್ರಮುಖ ವಾಣಿಜ್ಯ ಬೆಳೆ. ಆ ಹಾರ ಮತ್ತೆ ಪೇಟದ ಸ್ಪೆಷಾಲಿಟಿ, ಇದ್ರ ಜೊತೆಗೆ ಬೇರೆ ಏನೆಲ್ಲ ಗಿಫ್ಟ್ಗಳನ್ನು ನರೇಂದ್ರ ಮೋದಿ ಅವರಿಗೆ ಕೊಡಬೇಕು ಅಂತ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಬೃಹತ್ ಸಮಾವೇಶದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾ ಇರೋದ್ರಿಂದ ಸುಮಾರು 1 ಲಕ್ಷ ಜನ ಸೇರ್ತಾರೆ. ಹಾಗಾಗಿ ಭದ್ರತೆ ವೈಸ್ ಏನೆಲ್ಲ ಅಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ? ಶರ್ಮಿತಾ, ಏನು ಭದ್ರತಾ ವೈಸ್ ನೋಡೋದಾದ್ರೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಏನು ಈ ಒಂದು HAL ಘಟಕ ಏನಿದೆ, ಇಲ್ಲಿ ಸಾಕಷ್ಟು ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಪೊಲೀಸರು ಮಾಡಿರ್ತಕ್ಕಂಥದ್ದು. ಸುಮಾರು ಇಡೀ HAL ಘಟಕದಲ್ಲಿ 4 ಗೇಟ್ಗಳನ್ನ ತೆರೆದು ಈ ಒಂದು ಜನರ ಸಂಚಾರಕ್ಕೆ ಒಂದು ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಏನು 2 ಗೇಟಲ್ಲಿ ಜನಗಳು ಸಂಚಾರ ಮಾಡ್ತಾ ಇದ್ದಾರೆ. ಮತ್ತೊಂದು ಗೇಟ್ ಏನಿದೆ ಈಸ್ಟ್ 6th A, ಆ ಒಂದು ಗೇಟ್ ನಲ್ಲಿ ಸಾಕಷ್ಟು ವಿರಳ ಜನಗಳು ಓಡಾಡ್ತಾ ಇದ್ದಾರೆ. ಸೊ ಅದು ಸ್ವಲ್ಪ ಇನ್ಸೈಡ್ ಆಗೋದ್ರಿಂದ ಅಲ್ಲಿ ಜನಗಳು ಓಡಾಟ ಕಡಿಮೆ ಅಂತ ಹೇಳ್ಬೋದು. ಮತ್ತೆ ಎಲ್ಲಾ ಕಡೆಯಿಂದನೂ ಕೂಡ ಪೊಲೀಸರಂತೂ ತುಂಬಾನೇ ಕಟ್ಟುನಿಟ್ಟಾಗಿ ಬಿಗಿ ಬಂದೋಬಸ್ತ್ ಮಾಡಿರ್ತಕ್ಕಂಥದ್ದು. ಪ್ರತಿಯೊಬ್ಬರನ್ನು ಕೂಡ ಒಂದು ಏನು ಸಾಕಷ್ಟು ರೀತಿಯಲ್ಲಿ ಒಂದು ಇಂಚು ಚೆಕ್ ಮಾಡಿ ಅವ್ರನ್ನ ಒಳಗಡೆ ಕಳಿಸ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಏನು ಹೆಜ್ಜೆಗೂ ಕೂಡ ಏನು HAL ಕಾಂಪೌಂಡ್ ನ ಆವರಣದಲ್ಲಿ ಸಾಕಷ್ಟು CCTVಗಳನ್ನ ಅಳವಡಿಸಿರ್ತಕ್ಕಂಥದ್ದು. ಎಲ್ಲದೂ ಕೂಡ ಒಂದು ಸರ್ವೆಲೆನ್ಸ್ ಅಲ್ಲಿ ಕೂಡ ಒಂದು ಕಾಣಿಸ್ತಾ ಇರುತ್ತೆ. ಎಲ್ಲೂ ಕೂಡ ಭದ್ರತಾ ಲೋಪ ಕಂಪ್ಲೀಟ್ ಆಗಿಲ್ಲ. HAL ಕಾಂಪೌಂಡ್ ಒಳಗಡೆನೆ ಪೂರ್ತಿ ಒಂದು ಕಾರ್ಯಕ್ರಮ ನಡೆಯೋದ್ರಿಂದ ಎಲ್ಲೂ ಕೂಡ ಪಬ್ಲಿಕ್ ಬೇರೆ ಕಡೆ ಅವಕಾಶ ಇರೋದಿಲ್ಲ. ಮತ್ತೆ FPG ಏನಿದೆ ಅದು ಕೂಡ ಒಂದು ಸಾಕಷ್ಟು ರೀತಿಯಲ್ಲಿ ಸುಮಾರು ಏನು ಮೋದಿ ಅವರು ಹೆಲಿಕಾಪ್ಟರ್ ಲ್ಯಾಂಡ್ ಆಗೋದ್ರಿಂದ ಇದು ಅವರು ಕಾರ್ಯಕ್ರಮದ ಸ್ಥಳಕ್ಕೆ ಬರೋದು ಏನು ಅಲ್ಲಿಂದ ಸುಮಾರು 5 ನಿಮಿಷದ ಜನತೆ ಅಲ್ಲಿವರೆಗೂ ಕೂಡ ಎದ್ದೆಗೂ ಕೂಡ ಒಂದು ಪೊಲೀಸ್ ಮೆನ್ಗಳನ್ನ ಹಾಕಿರ್ತಕ್ಕಂಥದ್ದು. ಈಗಾಗಲೇ ಕೂಡ ಎಲ್ಲದನ್ನು ಕೂಡ ಏನು SPG ಅವರು ಕಂಟ್ರೋಲ್ಗೆ ತಗೊಂಡಿದ್ದಾರೆ. ಅದಾದ ನಂತರ ಏನು ಸುಮಾರು 1 ಗಂಟೆಗಳ ಕಾಲ ಅಲ್ಲಿ ಕಾರ್ಯಕ್ರಮದಲ್ಲಿ ಏನ್ ಮೋದಿ ಭಾಷಣ ಮಾಡ್ತಾರೆ ಅದು ಸಂಪೂರ್ಣವಾಗಿ ಚುನಾವಣಾ ನಿಮಿತ್ತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಗುಬ್ಬಿ ತಾಲೂಕಲ್ಲಿ ಎಕ್ಸಾಂಪಲ್ ಗುಬ್ಬಿ ತಾಲೂಕಲ್ಲಿ ಕೂಡ ಇತ್ತೀಚೆಗೆ ಬಿಜೆಪಿಯನ್ನ ಗೆಲ್ಲಿಸೋದಕ್ಕೆ ಆಗಿಲ್ಲ. ಬಟ್ ಇವತ್ತು ಈ ಒಂದು ಭೇಟಿ ನಂತರ ಏನಾದ್ರೂ ಒಂದು ಹೊಸ ಉರುಪು ಗುಬ್ಬಿ ತಾಲೂಕಿನಲ್ಲಿ ಬರುತ್ತಾ ಅಂತ ಹೇಳಿ ಈ ಒಂದು ಉದ್ದೇಶ ಇರ್ತಾ ಇರ್ತಕ್ಕಂಥದ್ದು. ಮತ್ತೆ ಈಗಾಗಲೇ ಏನು ಹಾಲಿಯಾಗಿ ತುಮಕೂರು ಜಿಲ್ಲೆಯಲ್ಲಿ 5 ಏನು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ರೂಲಿಂಗ್ ಇರತಕ್ಕಂಥದ್ದು. ಈಗ ಏನಾದ್ರೂ ಮಾಡಿ ನೆಕ್ಸ್ಟ್ ಬರುವಂತ ಇದರಲ್ಲಿ ಸುಮಾರು 6 ರಿಂದ 7, 8 ಸ್ಥಾನಗಳಿಗೆ ಏರಿಕೆ ಮಾಡುವ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲೇ ಮಾಡಲಾಗ್ತದೆ ಅಂತ ಹೇಳಿ ಉದ್ದೇಶಿಸಲಾಗಿರ್ತಕ್ಕಂಥದ್ದು. ಮತ್ತೆ ಈಗಾಗಲೇ ಏನು ಪಾರ್ಕಿಂಗ್ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರೋದು ಎಲ್ಲದಕ್ಕೂ ಕೂಡ ಒಂದು ಸಂಪೂರ್ಣವಾಗಿ ಎಲ್ಲಾದ್ರೂ ಪೊಲೀಸ್ ಅವರ ಬಿಗಿ ಬಂದೋಬಸ್ತಲ್ಲಿ ಒಂದು ನಡೆಯುತ್ತಿರ್ತಕ್ಕಂಥದ್ದು. ಮತ್ತೆ ಈಗ ವಿಶೇಷವಾಗಿ ಏನು ಇವತ್ತು ಪ್ರಧಾನಿ ಮೋದಿ ಅವರಿಗೆ ಏನು ಇವತ್ತು ಒಂದು ವಿಶೇಷವಾಗಿ ಅಡಿಕೆ ಪೇಟ ಮತ್ತು ಅಡಿಕೆ ಹಾರವನ್ನ ಇವತ್ತು ಹಾಕಲಾಗ್ತಾ ಇದೆ. ಇದನ್ನ ಕಂಪ್ಲೀಟ್ ಆಗಿ ಏನು ಮೋದಿ ಅವರ ಅಂದ್ರೆ PM ಕಚೇರಿಯಿಂದಾನೇ ಪರ್ಮಿಷನ್ ತಗೊಂಡು ಜಿಲ್ಲಾಡಳಿತ ಈ ಒಂದು ಹಾರ ಮತ್ತೆ ಪೇಟವನ್ನ ಸಿದ್ಧತೆ ಮಾಡಿರ್ತಕ್ಕಂಥದ್ದು. ಕಳೆದ 4-5 ದಿನಗಳನ್ನು ಕೂಡ ತುಮಕೂರು ಜಿಲ್ಲಾಧಿಕಾರಿ YS ಪಾಟೀಲ್ ಸಂಪೂರ್ಣ ಜವಾಬ್ದಾರಿ ತಗೊಂಡು ಡ್ರಿಲ್ಲಿಂಗ್ ಮಾಡಿ ಅನಂತರ ಅದನ್ನ ಮೋದಿ ಅವರಿಗೆ ತೋರಿಸಬೇಕು ಅಂತ ಹೇಳಿ ಪ್ಲಾನ್ ಆಗಿರ್ತಕ್ಕಂಥದ್ದು. ಅದನ್ನ ಮೋದಿ ಅವರು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಹಾಕಿ ಕಾರ್ಯಕ್ರಮದಲ್ಲಿ ಸ್ಪೀಚ್ ಮಾಡಬೇಕಾಗಿ ಅಂತ ಹೇಳಿ ಸ್ಪೀಚ್ ಮಾಡಬೇಕಾಗಿ ಅಂತ ಹೇಳಿ ಏನೋ ಅದನ್ನ ಉದ್ದೇಶಿಸಲಾಗಿತ್ತು. ಆದ್ರೆ ಅದು ತೂಕ ಜಾಸ್ತಿ ಇರೋದ್ರಿಂದ ಕಾರ್ಯಕ್ರಮದ ಕೊನೆಯಲ್ಲಿ ಅದನ್ನ ಅವರಿಗೆ ತೋರಿಸಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡಿಕೊಂಡು ಆಗಿರೋದ್ರಿಂದ ಸದ್ಯಕ್ಕಂತೂ ಆ ಒಂದು ಏನು